ಆಧ್ಯಾತ್ಮಿಕವಾದ ಒಂದು ಜೀವನಕ್ಕೆ ನನಗೆ ಆ ತಾಯಿನೇ ಕರ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ, ಬಟ್ ತುಂಬಾನೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸನ್ನು ಕೊಟ್ಟಿದ್ದಾರೆ. ನಾನು ಸಹ ನಿಮ್ಮಂತೆ ಸಾಮಾನ್ಯ ಜನರಂತೆ ಲೈಕ್ ಪ್ರತಿನಿತ್ಯ ಜೀವನ ಜಂಜಾಟ ಆಗಿರ್ಬೋದು ಆ್ಯಂಡ್ ಎಲ್ಲ ರೀತಿಯ ತೊಂದರೆಗಳನ್ನು ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟೆ ಅನುಭವಿಸ್ತಾ ಇದ್ದೆ. ದಾರಿ ಗೊತ್ತಾಗ್ತಾ ಇರಲಿಲ್ಲ. ಏನೇ ಒಂದು ಕೆಲಸ ಮಾಡಬೇಕಂದ್ರೆ ಒಂದು ರೀತಿ ಫದೀತಿ ಆಗುವಂಥದ್ದು. ಈ ಥರ ಸುಮಾರು ವಿಚಾರಗಳು ನನಗೂ ಸಹ ಅನುಭವ ಆಗಿದೆ. ಆದರೆ ನಾನು ಯಾವಾಗ ಈ ಆಧ್ಯಾತ್ಮ ಅಂತಕ್ಕಂಥದ್ದು ನನ್ನ ಒಂದು ಲೈಫಲ್ಲಿ ಬಂತು, ಎಸ್ಪೆಷಲಿ ಕಾಳಿ ಮಾತೆಯ ಒಂದು ಸಿದ್ಧಿ ಯಾವಾಗ ಆಯಿತು, ಆವಾಗ ಒಂದು ರೀತಿ ಹೇಳಬೇಕಂದ್ರೆ ಆ ತಾಯಿನೇ ಒಂದು ರೀತಿ ದಾರಿ ಅಂತಕ್ಕಂಥದ್ದು ತೋರಿಸ್ತಾ ಹೋದರು. ಆ್ಯಂಡ್ ನನ್ನ ಆಧ್ಯಾತ್ಮಿಕ ಒಂದು ಜೀವನದಲ್ಲಿ ಸಾಕಷ್ಟು ಬೆಳವಣಿಗೆ ಅಂತಕ್ಕಂಥದ್ದಾಗಿದೆ. ಬರೀ ಆಧ್ಯಾತ್ಮಿಕ ಅಂತಾನೆ ಅಲ್ಲ, ಪ್ಲಸ್ ನಮ್ಮ ಒಂದು ಕರಿಯರ್ ಆಗಿರ್ಬೋದು, ನಮ್ಮ ಒಂದು ಪರ್ಸ್ನಲ್ ಲೈಫ್, ನಮ್ಮ ಥಿಂಕಿಂಗ್, ನಮ್ಮ ಮೈಂಡ್ ಸೆಟ್ ಎಲ್ಲವನ್ನು ಆ ತಾಯಿ ಮಹಾಕಾಳಿ ನಮ್ಮನ್ನು ಪ್ರತಿನಿತ್ಯ ಗೈಡ್ ಮಾಡ್ತಾರೆ. ಹಾಗೆ 4 ಜನರಿಗೆ ಸಹಾಯ ಮಾಡುವಂಥ ಒಂದು ವರವನ್ನು ಸಹ ಆ ತಾಯಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮಹಾಕಾಳಿ ಸಿದ್ಧಿ ಅಂತಕ್ಕಂಥದ್ದು ಒಂದು ಗುರುಗಳಿಂದ ಆದರೆ ತುಂಬ ಒಳಿತಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಯಾವುದೇ ವಿದ್ಯೆ ಆಗಲಿ ಗೊತ್ತಿಲ್ಲದೇನೆ ನಾವು ಮಾಡ್ತಕ್ಕಂಥದ್ದು ಅಷ್ಟು ಉತ್ತಮ ಅಲ್ಲ. ಸೊ ಹಾಗಾಗಿ ಯಾರೇ ಆಗಿರ್ಬೋದು, ಕಾಳಿ ಮಾತೆ ಆಗಿರ್ಬೋದು, ದುರ್ಗಾ ಶಕ್ತಿ ದೇವರನ್ನು ಎಸ್ಪೆಷಲಿ ಸಿದ್ಧಿ ಮಾಡ್ಕೋಬೇಕು ಅಂತಂದರೆ ಒಂದು ಗುರುಗಳ ಮುಖಾಂತರವೇ ಅದು ಆಗೋದು ಅತ್ಯುತ್ತಮ. ಕಾಳಿಯ ಒಂದು ಅದ್ಭುತ ಶಕ್ತಿ ನಿಮಗೆ ಹೊಂದಿದೆ ಅಂತ ನೀವು ಹೇಳಿದ್ರಿ. ಅದರ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ? ನಾನು ಕಾಳಿಯ ಒಂದು ಮಂತ್ರ ಜಪವನ್ನು ಮಾಡ್ತಾ ನನಗೆ ಯಾವ ಥರ ಫೀಲ್ ಆಗ್ತಾ ಇತ್ತು ಅಂದರೆ ಒಂದು ಹೆವಿ ಎನರ್ಜೀಸ್. ಇವಾಗ ಸಾಮಾನ್ಯವಾಗಿ ಎಲ್ಲರೂ ಮಂತ್ರ ಜಪವನ್ನು ಮಾಡ್ತಾ ಇರ್ತಾರೆ, ರೈಟ್? ಆದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಎನರ್ಜೀಸ್ ಕನೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋದು ಬಹಳ ಮುಖ್ಯ. ಸೊ ನನಗೆ ಈ ಒಂದು